ಅನಗತ್ಯವಾಗಿ ಮಾತುಗಳನ್ನಾಡಿದರೆ ಮಾತುಗಳನ್ನು ಬೆಳೆಸಿದರೆ ಎಲ್ಲಿಗೆ ಬಂದು ನಿಲ್ಲುತ್ತೆ ಅಂತ ಮುಖ್ಯಮಂತ್ರಿಗಳ ಪ್ರತಿ ಮಾತನ್ನು ಕೂಡ ಸುಮಲತಾ ಕೌಂಟರ್ ಮಾಡೋ ಅಷ್ಟರ ಮಟ್ಟಿಗೆ ಬೆಳೆದು ನಿಂತಿದ್ದಾರೆ ನೋಡಿ. ಅವ್ರು ಹೇಳಿದರು, ಕಲ್ಲು ಹೊಡೆಸ್ಕೊಂಡು ಈ ಮುಖಾಂತರ ಎಲ್ಲೋ ಒಂದು ಕಡೆಗೆ ಅನುಕಂಪ ಗಿಟ್ಟಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ ಸುಮಲತಾ ಅನ್ನುವಂಥ ಮಾತನ್ನು ಕುಮಾರಸ್ವಾಮಿ ಅವರು ಹೇಳಿದರು. ಈಗ ಅದನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡು ಸುಮಲತಾ ಕಂಪ್ಲೇಂಟ್ ಕೂಡ ಹೊರಟಿದ್ದಾರೆ. ನಮ್ಮ ರಕ್ಷಣೆ ಕೊಡಿ ಅಂತ ಕೂಡ ಕೇಳ್ತಾ ಇದ್ದಾರೆ. ಸುಮಲತಾಗೊಂದು ರಕ್ಷಣೆ, ದರ್ಶನ್ ಅವರಿಗೆ, ಯಶ್ಗೆ ಮತ್ತು ಅಭಿಷೇಕ್ಗೆ 4 ಜನಕ್ಕೆ ರಕ್ಷಣೆ ಕೊಡಿ ಅನ್ನುವಂಥ ಮನವಿ. ಇದೆಲ್ಲದರ ಜೊತೆಗೆ ಇನ್ನೊಂದಷ್ಟು ಸಂಗತಿಗಳನ್ನು ಮಾತಾಡಲೇಬೇಕು. ಚಲುವರಾಯ ಸ್ವಾಮಿನ ನೀವೆಷ್ಟು ಮನವೊಲಿಸಿದರೂ ಕೂಡ ಅದು ಆಗ್ತಾ ಇಲ್ಲ. ದೋಸ್ತಿ ಸಮಾವೇಶದಿಂದ ಚಲುವರಾಯ ಸ್ವಾಮಿ ದೂರನೇ ಉಳಿತಾ ಇದ್ದಾರೆ. ಸಮಾವೇಶಕ್ಕೆ ಕರೆ ತರಲೇಬೇಕು ಅಂತ ಸಿದ್ದರಾಮಯ್ಯ ಕೂಡ ಸಾಕಷ್ಟು ಪ್ರಯತ್ನ ಪಟ್ಟಿದ್ರು. ಆದರೆ ಇವತ್ತು ನೇರವಾಗಿ ಸಿದ್ದರಾಮಯ್ಯನವರ ಮನೆಗೇ ಹೋಗಿ ಚಲುವರಾಯ ಸ್ವಾಮಿ ಹೇಳಿರುವಂಥದ್ದು ಏನು ಅಂತಂದರೆ, ನನ್ನ ಬಿಟ್ಟುಬಿಡಿ ದಯವಿಟ್ಟು, ನಾನು ಯಾವುದೇ ಕಾರಣಕ್ಕೂ ಬರಲ್ಲ ಅಂತ ನಾಗಮಂಗಲಕ್ಕೆ ಸಿದ್ದರಾಮಯ್ಯ ಆಗಮಿಸಿದರೂ ಕೂಡ ಚಲುವರಾಯ ಸ್ವಾಮಿ ಬಂದಿಲ್ಲ. ಗಮನಿಸಬೇಕಾದಂಥ ಸಂಗತಿ, 2 ಬಾರಿ ನಾಗಮಂಗಲದಿಂದಲೇ ಅವರು ಚಲುವರಾಯ ಸ್ವಾಮಿ ಶಾಸಕರಾಗಿ ಆಯ್ಕೆಯಾಗಿರುವಂಥದ್ದು. ಆದರೆ ಅಪ್ಪಿ ಚಲುವರಾಯ ಸ್ವಾಮಿ ಇವತ್ತಿನ ಸಮಾವೇಶಕ್ಕೆ ಹೋಗಲ್ಲ. ಅದಕ್ಕೆ ಕಾರಣ ಇಷ್ಟೇನೆ, ಬರೋರು ಬರಲಿ, ಬರೋದು ಬೇಡ, ನಮಗೆ ನಮ್ಮ ಕಾರ್ಯಕರ್ತರಿದ್ದಾರೆ, ಈ ಬೆನ್ನಿ ಕ್ಯೂರಿ ಹಾಕೋಂಥವ್ರು ಬಂದರೆಷ್ಟು ಬಿಟ್ಟರೆಷ್ಟು, ಈ ರೀತಿ ಮಾತುಗಳೆಲ್ಲ ಕುಮಾರಸ್ವಾಮಿಯವ್ರ ಬಾಯಿಂದ ಬಂದಿತ್ತಲ್ಲ, ಇದು ಸಹಜವಾಗಿ ಇನ್ನೊಂದಿಷ್ಟು ಈ ಮಾತಿನ ಈ ವಾಗ್ಯುದ್ಧಕ್ಕೆ ಇದು ಕಾರಣ ಆಗಿತ್ತು. ಅದಾದಮೇಲೆ ಚಲುವರಾಯ ಸ್ವಾಮಿ ಕೂಡ ಕೌಂಟ್ರ್ ಕೊಡುವಂಥ ಪ್ರಯತ್ನ ಮಾಡಿದರು. ಅವರು 25 ವರ್ಷದಿಂದ ಒಂದೇ ತಟ್ಟೆಯಲ್ಲಿ ಊಟ ಮಾಡಿರುವಂಥವ್ರು, ಅವರ ಮನೋಭಾವನೆ ತುಂಬ ಚೆನ್ನಾಗಿ ಗೊತ್ತಿದೆ. ಅವರು ಅಷ್ಟು ಸುಲಭವಾಗಿ ಬಗ್ಗುವಂಥ ವ್ಯಕ್ತಿ ಅಲ್ಲ. ದೇವೇಗೌಡರು ಕುಮಾರಸ್ವಾಮಿ ಕರೆದ್ರೆ ಮಾತ್ರ ನಾನು ಸಮಾವೇಶಕ್ಕೆ ಬರ್ತೀನಿ, ಇಲ್ಲಾಂದ್ರೆ ಅಪ್ಪಿತಪ್ಪಿ ಬರಲ್ಲ ಅಂತ. ನೋಡಿ, ಪ್ಯಾಂಪ್ಲೆಟಲ್ಲಿ ಒಂದು ಇದನ್ನು ಬಿಟ್ಟರೆ, ಹೆಸರು ಬಿಟ್ಟರೆ, ಅಲ್ಲಿ ಹಾಕಿರುವಂಥ ಫ್ಲೆಕ್ಸ್ಗಳಲ್ಲಾಗಿರ್ಬೋದು, ಸುತ್ತಮುತ್ತ ಪ್ರದೇಶದಲ್ಲಿ ಒಂದೇ ಒಂದು ಚಲುವರಾಯ ಸ್ವಾಮಿ ಫೋಟೋನು ಕೂಡ ಹಾಕಿಲ್ಲ. ಅಂದರೆ ಚಲುವರಾಯ ಸ್ವಾಮಿಗೆ ಎಷ್ಟು ಬೆಲೆ ಇದೆ ಅನ್ನುವಂಥದ್ದು ಚಲುವರಾಯ ಸ್ವಾಮಿಗೆ ಅರ್ಥ ಆಗಿದೆ. ಹಾಗಾಗಿ ಅಲ್ಲಿ ಹೋಗಿ ಯಾಕೆ ಅವಮಾನ ಮಾಡ್ಕೋಬೇಕು, ಹೀಗಾಗಿ ಯಾವುದೇ ಕಾರಣಕ್ಕೂ ನಾನು ಬರಲ್ಲ ಅಂತ ಚಲುವರಾಯ ಸ್ವಾಮಿ ಹಠ ಹಿಡಿದು ಕೂತಿದ್ದಾರೆ. ಅವರ ನಾಯಕ, ಆಮೇಲೆ ಈ ಕಾಂಗ್ರೆಸ್ ಸೇರಲಿಕ್ಕೆ ಪ್ರಮುಖವಾದ ಪಾತ್ರವನ್ನು ವಹಿಸಿದಂಥ ಸಿದ್ದರಾಮಯ್ಯನವರು ಕೇಳಿದ್ರೂ ಕೂಡ ಚಲುವರಾಯ ಸ್ವಾಮಿ ಒಪ್ಪಿಲ್ಲ. ಇವತ್ತು ಸಿದ್ದರಾಮಯ್ಯನವ್ರನ್ನೇ ಭೇಟಿ ಮಾಡಿ ಕೈ ಮುಗಿದು ಬಂದಿದ್ದಾರೆ, ಯಾವುದೇ ಕಾರಣಕ್ಕೂ ನಾನು ಸಮಾವೇಶಕ್ಕೆ ಬರಲ್ಲ ಅಂತ. ಇದೆಲ್ಲದರ ಜೊತೆಗೆ ಈ ಶಿವರಾಮೇಗೌಡ ಕೊಟ್ಟಿರುವಂಥ ಹೇಳಿಕೆಗಳಿದೆ. ಒಂದು ಕಡೆ ಚ್ಯೂಟೋದು, ಇನ್ನೊಂದು ಕಡೆಗೆ ಈ ತೊಟ್ಲು ತೂಗೋದು, ಈ ಕೆಲಸವನ್ನು ಬಹಳಷ್ಟು ಜನ ನಾಯಕರುಗಳು ಮಾಡ್ತಾ ಇದ್ದಾರೆ. ಚಲುವರಾಯ ಸ್ವಾಮಿ ಬಂದರೆ ರೆಡ್ ಕಾರ್ಪೆಟ್ ಹಾಕ್ತಾರಂತೆ. ಆಮೇಲೆ ನೆಕ್ಸ್ಟ್ ಪಾಯಿಂಟ್ ಅವ್ರು ಹೇಳಿರೋದೇನು ಅಂದರೆ, ಮೈತ್ರಿ ಸಮಾವೇಶಕ್ಕೆ ಸಿದ್ದರಾಮಯ್ಯ ಬಂದರೆ ಸಾಕು ಅಂತ, ಅಂದರೆ ನಿಮ್ಮ ಅಗತ್ಯ ಇಲ್ಲ ಅಂತ. ಈ ರೀತಿ ಮಾತುಗಳಿದೆಯಲ್ಲ, ಇದು ಇನ್ನಷ್ಟು ಕಾರ್ಯಕರ್ತರನ್ನು ದೂರ ಇಡೋ ರೀತಿಯಲ್ಲಿ ಆಗ್ತಾ ಇದೆ. ದೋಸ್ತಿ ಸಮಾವೇಶದಿಂದ ಚಲುವರಾಯ ಸ್ವಾಮಿ ದೂರ ಉಳಿತಾ ಇದ್ದಾರೆ. ಕಾಂಗ್ರೆಸ್ JDS ಸಮಾವೇಶಕ್ಕೆ ಚಲುವರಾಯ ಸ್ವಾಮಿ ಬರ್ತಾ ಇಲ್ಲ.